ಹಾಯ್ ಎವ್ರಿವನ್, ಯು ಆರ್ ವೆಲ್ಕಮ್ ಟು ಸಕ್ಸಸ್ ಟ್ರ್ಯಾಕ್. ಆತ್ಮೀಯರೇ, 2ನೇ ತರಗತಿಯ ಎಲ್ಲ ವಿಷಯಗಳ ಅಂದರೆ ಕನ್ನಡ, ಇಂಗ್ಲೀಷು, ಪರಿಸರ, ಗಣಿತ ಈ ಎಲ್ಲದರ ಬಗ್ಗೆ ಒಂದು FA1 ಪರೀಕ್ಷೆಯನ್ನು ನಡೆಸಬೇಕಾಗಿರುತ್ತಲ್ಲ, ಅದಕ್ಕೋಸ್ಕರ ಪ್ರಶ್ನೆ ಪತ್ರಿಕೆ ಮಾದರಿ ಮತ್ತು ಉತ್ತರಗಳು ಮಾದರಿಯಾಗಿ ಇಲ್ಲಿ ನೋಡ್ಕೋಬಹುದಾಗಿದೆ. ಈಗ ಪ್ರಾರಂಭಿಸೋಣ. ಮೊದಲು ಇಂಗ್ಲೀಷ್ ತರಗತಿ 2 ಕ್ವಶನ್ ಪೇಪರ್ FA1 ಮತ್ತು ವಿತ್ ಆನ್ಸರ್ ಸಹ ಇದೆ. ಇದು ಹೇಗಿದೆ ಅನ್ನೋದನ್ನು ಇಲ್ಲಿ ನೋಡಿ. ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತ ಇದೆ. ಇಲ್ಲಿ ಬಲಭಾಗದಲ್ಲಿ ಮಾರ್ಕ್ಸ್ 3 ಟೈಮ್ಸ್ ಅಂತ ಅಂದರೆ ಇಲ್ಲಿ 3 × 1 ಅಂತ ತಿಳ್ಕೊಳ್ಳಿ. 3 × 1 = 3, 3 × 3 ಅಂತ ಅಂದರೆ 3 ಪ್ರಶ್ನೆಗೆ ಒಂದೊಂದು ಅಂಕಗಳಂತೆ ಒಟ್ಟು 3 ಅಂಕಗಳನ್ನು ವಿದ್ಯಾರ್ಥಿಗಳು ಪಡೀತಾರೆ. ಇಲ್ಲಿ ಏನಿದೆ ಪ್ರಶ್ನೆ, ವಾಟ್ ಕಲರ್ ಇಸ್ ದಿ ಬೈಸಿಕಲ್ ಇನ್ ದ ಪೊಯಮ್? ಇಲ್ಲಿ ABCD ಇದು 4 ಆಪ್ಷನ್ ಇದೆ. A ಬ್ಲೂ ಇದೆ, B ರೆಡ್ ಇದೆ, C ಗ್ರೀನ್ ಇದೆ, D ಯೆಲ್ಲೋ ಇದೆ. ಇಲ್ಲಿ ಆನ್ಸರು ರೆಡ್. ಅನಂತರ 2ನೇದು, ವಾಟ್ ಡಸ್ ದಿ ಚೈಲ್ಡ್ ಪುಟ್ ಆನ್ ಬಿಫೋರ್ ಗೋಯಿಂಗ್ ಎವ್ರಿವೇರ್? ಇದಕ್ಕೆ ಆನ್ಸರು ಹೆಲ್ಮೆಟು. ಅನಂತರ 3ನೇದು, ಹೌ ಡಸ್ ದಿ ಬೈಸಿಕಲ್ ಬೆಲ್ ಗೋ? ಇದಕ್ಕೆ ಆನ್ಸರು ಟ್ರೆಂಡ್ ಟ್ರೆಂಡ್ ಟ್ರೆಂಡ್, ಅಂದರೆ ಬೈಸಿಕಲ್ ಬೆಲ್ಲು ಯಾವ ರೀತಿಯಾಗಿ ಶಬ್ದ ಮಾಡುತ್ತೆ ಅಂತ ಅರ್ಥ ಅದಾಗಿದೆ. ಆನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ನೋಡೋಣ, ಖಾಲಿ ಇರುವಂಥ ಸ್ಥಳಗಳನ್ನು ಭರ್ತಿ ಮಾಡಬೇಕು. ಇಲ್ಲಿ ಡಾರ್ಕ್ ಕಲರ್ ಇರೋದೇ ಖಾಲಿ ಸ್ಥಳ ಆಗಿರುತ್ತೆ, ಅದು ಆಗಲೇ ಭರ್ತಿ ಮಾಡಿದ್ದೀವಿ ಉತ್ತರನ. ದ ಸೀಟ್ ಈಸ್ ಬ್ಲ್ಯಾಕ್ ಇನ್ ಕಲರ್. ದ ಟೈರ್ ಆನ್ ಅಂದರೆ ಸೀಟು ಇದು ಕುಳಿತುಕೊಳ್ಳುವಂಥದ್ದು ಅದು ಹೇಗಿರುತ್ತೆ ಅಂದರೆ ಬ್ಲ್ಯಾಕ್ ಕಲರ್, ಕಪ್ಪು ಕಲರ್ ಇರುತ್ತೆ. ದಿ ಟೈರ್ಸ್ ಆ್ಯಂಡ್ ಪೆಡಲ್ಸ್ ಆರ್ ಬ್ಲ್ಯಾಕ್. ಸೈಕಲ್ ಟೈರು ಮತ್ತು ಪೆಡಲ್ಗಳು ಸಹ ಬ್ಲ್ಯಾಕ್ ಕಲರೇ ಇರುತ್ತೆ. ಇಲ್ಲಿ ಬ್ಲ್ಯಾಕ್ ಅನ್ನೋದು ಆನ್ಸರ್ ಆಗಿದೆ, ನೋಡ್ತಾ ಇದ್ದೀರ ನೀವು. ನಂತರ ಇದಾದಮೇಲೆ 6ನೇದು, ಟು ಕೀಪ್ ದಿ ಬೈಸಿಕಲ್ ಮೂವಿಂಗ್ ದಿ ಚೈಲ್ಡ್ ನೀಡ್ಸ್ ಸಮ್ ಫೋರ್ಸ್ ಅಥವಾ ಪೆಡಲಿಂಗ್ ಅನ್ನೋದು ಆನ್ಸರ್. ಆಮೇಲೆ 3ನೇದು, ರೈಟ್ ದಿ ಕರೆಕ್ಟ್ ವರ್ಡ್. ಸರಿಯಾದ ಪದಗಳನ್ನು ಇಲ್ಲಿ ಬರಿಬೇಕಾಗಿದೆ. ರೈಟ್ 1 ಪಾರ್ಟ್ ಆಫ್ ಬೈಸಿಕಲ್ ವೀಲ್ ಅನ್ನೋಂದ್ರೆ ಚಕ್ರ ಅಂತ. ರೈಟ್ 1 ಆಕ್ಷನ್ ವರ್ಡ್ ಫ್ರಮ್ ಮೈ ಬೈಸಿಕಲ್. ಇದು ರೈಡ್ ಅಂದರೆ ಅದನ್ನು ಓಡಿಸೋದು ನಡೆಸೋದು ಅಂತ ಅರ್ಥ. ರೈಟ್ 1 ವರ್ಡ್ ದಟ್ ರೈಮ್ಸ್ ವಿತ್ ಈಟ್. ಕ್ಯಾಟ್ ಅನ್ನೋದಕ್ಕೆ ಪ್ರಾಸಪದ ಬರೀಬೇಕು, ಅಂದರೆ ಕ್ಯಾಟ್ ಅನ್ನೋದು ಪ್ರೊನೌನ್ಸಿಯೇಷನ್ ಬರುತ್ತಲ್ಲ ಅದೇ ಥರ ಇರೋದು. ಇಲ್ಲಿ ಉತ್ತರ ಮ್ಯಾಟ್ ಅಥವಾ ಬ್ಯಾಟ್ ಅಥವಾ ರ್ಯಾಟ್ ಯಾವುದಾದ್ರೂ ಆಗುತ್ತೆ. ಆಮೇಲೆ ಲುಕ್ ಅಟ್ ದಿ ಪಿಕ್ಚರ್ ಕೇರ್ಫುಲಿ ಆ್ಯಂಡ್ ಆನ್ಸರ್. ಇಲ್ಲಿ ಚಿತ್ರ ನೋಡ್ಬಿಟ್ಟು ಉತ್ತರವನ್ನು ಬರೀಬೇಕು. ಇಲ್ಲಿ ಸದ್ಯಕ್ಕೆ ಚಿತ್ರವನ್ನು ನಾವು ಕೊಡೋದಕ್ಕೆ ಆಗಿಲ್ಲ, ನೀವು ಒಂದು ಇಮೇಜ್ ಮಾಡ್ಕೊಳ್ಳಿ ಆ ರೀತಿ ಚಿತ್ರ ಆಗಿತ್ತು ಅಂತ, ಅಥವಾ ಸಿಂಪಲ್ಲಾಗಿ ಇಲ್ಲಿ ಪಕ್ಕದಲ್ಲಿ ಬರ್ಕೋಬಹುದಾಗಿದೆ, ಒಂದು ಪೇಪರ್ನಲ್ಲಿ ಬರ್ಕೊಳ್ಬಹುದಾಗಿದೆ. ಆನಂತರ ಆನ್ಸರನ್ನು ಮಾಡಿ. ಇಲ್ಲಿ ಏನಿರುತ್ತೆ ಚಿತ್ರದಲ್ಲಿ ಅಂದರೆ ವೇರ್ ಆರ್ ದ ಚಿಲ್ಡ್ರನ್? ಪಾರ್ಕಲ್ಲಿ ಮಕ್ಕಳಿರ್ತಾರೆ, ಆನ್ಸರ್ ಪಾರ್ಕ್ ಆಗಿದೆ ಅಂತ. ವಾಟ್ ಆರ್ ದ ಚಿಲ್ಡ್ರನ್ ಡೂಯಿಂಗ್? ಪಾರ್ಕಲ್ಲಿ ಮಕ್ಕಳು ಏನು ಮಾಡ್ತಾಯಿರ್ತಾರೆ ಅಂದರೆ ಆಟ ಆಡ್ತಾ ಇರ್ತಾರೆ, ಅದಾಗಿದೆ ಆನ್ಸರು. ಅಂದರೆ ಮಕ್ಕಳು ಮತ್ತು ಪಾರ್ಕಿನ ಚಿತ್ರ, ಆಟ ಆಡ್ತಿರೋ ಮಕ್ಕಳ ಚಿತ್ರ ಬರ್ಕೋಬೋದು. ಅದಾದಮೇಲೆ 13ನೇದು ಪ್ರಶ್ನೆ ಏನಿದೆ ಅಂತಂದರೆ, ರೈಟ್ 1 ಥಿಂಗ್ ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್ ಟ್ರೀ, ಫ್ಲವರ್ಸ್, ಗ್ರಾಸ್. ಅಲ್ಲಿ ಚಿತ್ರದಲ್ಲಿ ಏನು ನಾವು ನೋಡಿದ್ದೀವಿ, ಒಂದು ವಸ್ತು ಬರೀರಿ ಅಂದಾಗ ಮರ ಅಂತ ಬರೀತಾರೆ. ಪಾರ್ಕಲ್ಲಿ ಮರ ಸಾಮಾನ್ಯ ಸಾಕಷ್ಟಿರುತ್ತೆ. ಆನಂತರ ರೈಟ್ 1 ಆಕ್ಷನ್ ವರ್ಡ್ ಫ್ರಮ್ ದಿ ಪಿಕ್ಚರ್. ಒಂದು ಚಿತ್ರದಲ್ಲಿ ಒಂದು ಆಕ್ಷನ್ ವರ್ಡ್ ಬರೀರಿ ಅಂದಾಗ ಮಕ್ಕಳು ಓಡ್ತಾ ಇರ್ಬೋದು, ಅದು ರನ್ನಿಂಗ್ ಅಂತ ನಾವು ಬರಿಬೋದು, ಜಂಪಿಂಗ್ ಆಗ್ಬೋದು, ಪ್ಲೇಯಿಂಗ್ ಯಾವುದಾದ್ರು ಬರಿಬಹುದಾಗಿದೆ. ಅದಾದಮೇಲೆ ಆನ್ಸರ್ ಇನ್ 1 ಸೆಂಟೆನ್ಸ್, ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಅದಕ್ಕೆ ಇಲ್ಲಿ ಮಾರ್ಕ್ಸ್ ಈಗಾಗಲೇ ಹೇಳಿದ್ದೀನಿ. 1 ಟೈಮ್ಸ್ 2 ಅಂತ ಇದೆ, ಅಂದರೆ 1 × 2 = 2. ಅದೊಂದು ಬೇರೆ ವರ್ಡ್ ಮಿಸ್ ಆಗಿ ಬಂದಿದೆ, ಅದನ್ನು ಬಿಡಿ. ವಾಟ್ ಡೂ ಯು ಲೈಕ್ ಅಬೌಟ್ ರೈಡಿಂಗ್ ಎ ಬೈಸಿಕಲ್? ನೀವು ಬೈಸಿಕಲ್ಲನ್ನು ನಡೆಸಬೇಕಾದ್ರೆ ಏನನ್ನು ಇಷ್ಟಪಡ್ತೀರಾ? ಆನ್ಸರ್, ಐ ಲೈಕ್ ರೈಡಿಂಗ್ ಎ ಬೈಸಿಕಲ್ ಬಿಕಾಸ್ ಇಟ್ ಈಸ್ ವೆರಿ ಫನ್ ಆ್ಯಂಡ್ ಹೆಲ್ಪ್ ಮೀ ಗೋ ಫಾಸ್ಟ್. ನನಗೆ ಬೈಸಿಕಲ್ ನಡೆಸೋದಕ್ಕೆ ಯಾಕೆ ಇಷ್ಟ ಅಂತಂದರೆ ಬೇಗ ಹೋಗ್ಬೋದು, ಅದು ತುಂಬ ತಮಾಷೆಯಾಗಿ ಖುಷಿಯಾಗಿರುತ್ತೆ ನನಗೆ ಅಂತ ಆನ್ಸರ್ ಇದೆ. ಈಗ ಮುಗೀತು ಇಂಗ್ಲೀಷು. ನಂತರ ಪರಿಸರ ಅಧ್ಯಯನಕ್ಕೆ ಬರೋಣ. ಪರಿಸರ ಅಧ್ಯಯನ FA1 ಕ್ವಶನ್ಸ್ ಮತ್ತು ಆನ್ಸರ್ಸ್ ಇಲ್ಲಿದೆ. ಸರಿಯಾದ ಉತ್ತರ ಇಲ್ಲಿ ಮೊದಲನೇ ಸ್ಟೇಜಲ್ಲಿ ಸರಿಯಾದ ಉತ್ತರವನ್ನು ವೃತ್ತಿಸಿ, ಅಂದರೆ ರೌಂಡ್ ಮಾರ್ಕ್ ಮಾಡ್ಬೋದಾಗಿದೆ. ಇಲ್ಲಿ ಹೂ ಈಸ್ ಫಾದರ್ಸ್
ಫಾದರ್ಸ್, ಅಪ್ಪನ ಅಪ್ಪ ಯಾರು ಕನ್ನಡದಲ್ಲಿ ನೀವೇ ನೋಡ್ಕೊತೀರಿ, ನಾನು ಇಂಗ್ಲೀಷಲ್ಲಿ ಅದಕ್ಕೆ ಸಂಬಂಧಪಟ್ಟ ಮತ್ತು ಬೇರೆ ವರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿರೋದಕ್ಕಿಂತ ಹೊರತಾಗಿ. ಹಾಗಾಗಿ ಇಲ್ಲಿ ಅಪ್ಪನ ಅಪ್ಪ ಯಾರಂದರೆ ತಾತ ಅಂದರೆ ಗ್ರ್ಯಾಂಡ್ ಫಾದರ್ ಅಂತ ಆನ್ಸರ್ ಸರಿ ಇದೆ. ವೇರ್ ಈಸ್ ಗಾಂಧಿ ಜಯಂತಿ ಸೆಲೆಬ್ರೇಟೆಡ್? ಅಂದರೆ ಎಲ್ಲಿ ಅಟ್ ಸ್ಕೂಲ್ನಲ್ಲಿ ವಿ ಆರ್ ಸೆಲೆಬ್ರೇಟೆಡ್ ದಿ ಗಾಂಧಿ ಜಯಂತಿ ಅಟ್ ದಿ ಸ್ಕೂಲ್ ಅಂತ ಹೇಳ್ಬೋದು. ವಿಚ್ ಈಸ್ ಸೆಲೆಬ್ರೇಟೆಡ್ ಅಟ್ ಹೋಮ್. ಮನೆಯಲ್ಲಿ ಏನು ಆಚರಿಸ್ತಾನೆ ಮಾಡ್ತೀವಿ, ಮನೆಯಲ್ಲಿ ಸೊ ಮೆನಿ ಫೆಸ್ಟಿವಲ್ಸನ್ನ ಆಚರಣೆ ಸೆಲೆಬ್ರೇಷನ್ ಮಾಡ್ತೀವಿ. ಎಕ್ಸಾಂಪಲ್ ಗೌರಿ ಫೆಸ್ಟಿವಲ್, ದೀಪಾವಳಿ ಫೆಸ್ಟಿವಲ್. ಇಲ್ಲಿ ಆನ್ಸರು ಏನಿದೆ ಯಾವುದಾದ್ರೂ ಬರೀರಿ, ಯುಗಾದಿ ಅಂತ ಇದೆ ಆನ್ಸರು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಖಾಲಿ ಇರುವಂಥ ಸ್ಥಳನ ಸರಿಯಾಗಿ ಅರ್ಥ ಬರುವಂಥ ಪದ ಹಾಕಿ ಭರ್ತಿ ಮಾಡಬೇಕು. ಫಾದರ್ ಈಸ್ ಕಾಲ್ಡ್ ಗ್ರ್ಯಾಂಡ್ ಫಾದರ್, ಅಪ್ಪನ ಅಪ್ಪ ಅಂದರೆ ತಾತ ಅಂತ ಆಯಿತು. ದಿ ಸೆರೆಮನಿ ಆಫ್ ನೇಮಿಂಗ್ ಎ ಚೈಲ್ಡ್ ಈಸ್ ಕಾಲ್ಡ್ ನೇಮಿಂಗ್ ಸೆರೆಮನಿ. ಗಾಂಧಿ ಜಯಂತಿ ಈಸ್ ಸೆಲೆಬ್ರೇಟೆಡ್ ಅಟ್ ಸ್ಕೂಲ್ ಆನ್ ಅಕ್ಟೋಬರ್ 2 ಆಯಿತು. ಅದಾದಮೇಲೆ ನೆಕ್ಸ್ಟ್ 3ನೇ ಹಂತದಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್, ಅಲ್ಲಿ ಹೊಂದಿಸಿ ಬರೆಯುವಂಥದ್ದು ಇದೆ. ಕಾಲಮ್ ಎ, ಕಾಲಮ್ ಬಿ ಕರೆಕ್ಟ್ ಆನ್ಸರ್, ಸರಿಯಾದ ಉತ್ತರ ಈ ಕಡೆ ಇರುತ್ತೆ. ಫಾದರ್ಸ್ ಮದರ್ ಅಂದರೆ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಅಟ್ ಗ್ರ್ಯಾಂಡ್ ಮದರ್. ಮುಂದೆ ನೋಡೋಣ ಇದನ್ನು. ಇಲ್ಲಿ ಅಮ್ಮ ಹೋಮ್ ಅಂತ ಇದೆ. ಅನಂತರ ಇಲ್ಲಿ ಉತ್ತರವನ್ನು ಕಂಡುಕೊಳ್ಳಿ. ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ, ಇದು ಗ್ರ್ಯಾಂಡ್ ಮದರ್. ಫೆಸ್ಟಿವಲ್ ಸೆಲೆಬ್ರೇಟ್ ಅಟ್ ಶಾಲೆಯಲ್ಲಿ ಆಚರಿಸುವ ಹಬ್ಬ, ಅದು ಸರಿ, ಸ್ವಾತಂತ್ರ್ಯ ದಿನಾಚರಣೆ ಆಯಿತು. ಮದರ್ ಸಿಸ್ಟರ್, ಅಮ್ಮನ ಅಕ್ಕ. ಫೆಸ್ಟಿವಲ್ ಸೆಲೆಬ್ರೇಟೆಡ್ ಅಟ್ ಸ್ಕೂಲ್, ಇಲ್ಲಿ ಅಮ್ಮನ ಅಕ್ಕನಿಗೆ ಏನಂತೀವಿ ಅಂದರೆ ಆಂಟದು ದೊಡ್ಡಮ್ಮ, ಉಗಾದಿ ಆಂಟ್ ಡಿ ಇದೆ ಇಲ್ಲಿ. ಫೆಸ್ಟಿವಲ್ ಸೆಲೆಬ್ರೇಟೆಡ್ ಹೋಮ್, ಉಗಾದಿನ ಮನೆಯಲ್ಲಿ ಆಚರಿಸುವಂಥ ಹಬ್ಬ ಆಗಿದೆ, ಅದು ಸರಿಯಾಗಿದೆ. ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಬಲಭಾಗದಲ್ಲಿ. ಆಯಿತು, ಈಗ ನೆಕ್ಸ್ಟ್ 4ನೇ ಹಂತಕ್ಕೆ ಬರೋಣ. ಲುಕ್ ಅಟ್ ದ ಪಿಕ್ಚರ್ಸ್ ಆ್ಯಂಡ್ ನೇಮ್ ದಿ ಫೆಸ್ಟಿವಲ್ಸ್. ಚಿತ್ರಗಳನ್ನು ನೋಡಿ ಹಬ್ಬಗಳ ಹೆಸರನ್ನು ನಾವು ಬರೀಬೇಕಾಗಿದೆ. ಫಸ್ಟ್ ಪಿಕ್ಚರ್ ಲಾರ್ಡ್ ಗಣೇಶ ಚತುರ್ಥಿ. ಸೆಕೆಂಡ್ ಪಿಕ್ಚರ್ ಸಂತ ಕ್ಲಾಸ್ ಕ್ರಿಸ್ಮಸ್. ನೆಕ್ಸ್ಟ್ 5ನೇದು ಆನ್ಸರ್ ಬ್ರೀಫ್ಲಿ, ಸಂಕ್ಷಿಪ್ತವಾಗಿ ಉತ್ತರ ಬರೀಬೇಕು ಕಡಿಮೆಯಾಗಿ. ಪ್ರತಿದಿನ ನಿಮ್ಮ ಇಲ್ಲೇನೋ ವಾಟ್ ಹೆಲ್ಪ್ಸ್ ಯು ಅಟ್ ಹೋಮ್ ಎವ್ರಿ ಡೇ ಆ್ಯಂಡ್ ಇನ್ ವಾಟ್ ವೇ ಅದಿದೆ ಕನ್ನಡದಲ್ಲಿ ನೋಡಿ, ಅದು ಅರ್ಥ. ಮೈ ಮದರ್ ಹೆಲ್ಪ್ಸ್ ಮೀ ಅಟ್ ಹೋಮ್, ಅಮ್ಮ ಮನೇಲಿ ಸಹಾಯ ಮಾಡ್ತಾಳೆ ಅಂತ. ಎವ್ರಿ ಡೇ ಅಂದರೆ ಪ್ರತಿದಿನ. ಬೈ ಕುಕಿಂಗ್ ಅಂದರೆ ಅಡುಗೆ ಮಾಡೋದು. ಟೇಸ್ಟಿ ಅಂದರೆ ರುಚಿಯಾದ. ಫುಡ್ ಅಂದರೆ ಆಹಾರ. ಆ್ಯಂಡ್ ಹೆಲ್ಪಿಂಗ್ ಅಂದರೆ ಸಹಾಯ ಮಾಡೋದು. ಮೀ ಕಂಪ್ಲೀಟ್ ಸಂಪೂರ್ಣಗೊಳಿಸೋದು. ಮೈ ಹೋಮ್ವರ್ಕ್ ಅಂದರೆ ಮನೆಗೆ ಕೆಲಸ. ಇಲ್ಲಿ ವಿದ್ಯಾರ್ಥಿಗಾದರೆ ಅದು ಕಲಿಯೋದು ಬರೆಯೋದು ಆಗಿರುತ್ತೆ. ಆನಂತರ ಕ್ಲಾಸು 2 ಇದರಲ್ಲಿ ಕನ್ನಡ FA1 ಕ್ವಶನ್ ಪೇಪರ್ನ ಈಗ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಗೆರೆ ಎಳೆದು ಹೊಂದಿಸಿ ಬರೀಬೇಕಾಗಿದೆ. ಇಲ್ಲಿ ಪ್ರಶ್ನೆ ಎಡಭಾಗದಲ್ಲಿದೆ, ಸರಿಯಾದ ಉತ್ತರ ಹಕ್ಕಿಯ ಗರಿ. ಇಲ್ಲಿ PDF ಅಂತ ಇಲ್ಲಿ ವರ್ಡು ಬಂದಿದೆ ಮಿಸ್ ಆಗಿ, ಅದನ್ನು ಬಿಟ್ಬಿಡಿ, ಅದೇನೂ ಇಲ್ಲ, ಅದು ಸುಮ್ಮನೆ ಬಂದಿದೆ. ಓಕೆ, ಈಗ ನೆಕ್ಸ್ಟು ಇಲ್ಲಿ ಪುಚ್ಚ ಅಂದರೆ ಹಕ್ಕಿಯ ಗರಿ, ಇಲ್ಲಿ ಸರಿಯಾದ ಉತ್ತರ ಅದಕ್ಕೆ ಆಗಿದೆ. ಅದಾದ ನಂತರ ನೆತ್ತಿ ಅಂದರೆ ತಲೆಯ ಮಧ್ಯಭಾಗ. ಹಿಂಗಡೆ ಅಂದರೆ ಹಿಂದೆ. ಹಚ್ಚು ಅಂದರೆ ಸೇರಿಸು. ಈಗ ಪ್ರಾಸಪದಗಳನ್ನು ಬರೀಬೇಕು. ಹಾಡಲು, ನೋಡಲು ಅಥವಾ ಆಡಲು. ಹಚ್ಚು, ಮೆಚ್ಚು, ಇದು ಪ್ರಾಸಪದ. ಹಚ್ಚು ಅನ್ನೋದು ಪ್ರಾಸಪದ, ಮೆಚ್ಚು, ಹಾಡಲು ಅದಕ್ಕೆ ನೋಡಲು. ಈಗ ಆವರಣದಲ್ಲಿರುವ ಸೂಕ್ತ ಪದವನ್ನು ಆರಿಸಿ ಖಾಲಿ ಸ್ಥಳದಲ್ಲಿ ತುಂಬಿರಿ. ಈಗ ಇಲ್ಲಿ ಬಾ ನನಗೂ ಹಾಡಲು ಕಲಿಸು. ಹಾಡಲು ಅನ್ನೋದು ಡಾರ್ಕ್ ಮಾಡಿರೋದೆ ನೋಡಿ, ಅದೇ ಅಲ್ಲಿ ಅದು ಉತ್ತರ ಆಗಿರುತ್ತೆ. ನನಗೂ 2 ರೆಕ್ಕೆಯ ಹಚ್ಚು. ದರ್ಜಿ ಬೇರೆ ಗುಂಡಿ ತಂದು ಅಂಗಿಗೆ ಹೊಲೆದನು. ಇದಾಯಿತು, ಆವರಣದಲ್ಲಿರೋದನ್ನು ಆರಿಸಿ ತುಂಬಿರೋದಿದು. ಆನಂತರ ಸಹ ಸಂಬಂಧ ಕಲ್ಪಿಸಿ. ಇಲ್ಲ ಆವರಣದಲ್ಲಿ ಇಲ್ಲಿ ಇಲ್ಲ ಅಂತಂದರೆ ಆವರಣದಲ್ಲಿ ಬರ್ಕೋಬೋದಾಗಿದೆ ಸಪ್ರೇಟಾಗಿ. ಸಹ ಸಂಬಂಧ ಕಲ್ಪಿಸಿ ಬರೀಬೇಕೀಗ. ಸಂಬಂಧ ಅಂದರೆ ಹಕ್ಕಿ ಹಾರಾಟ, ಮೀನು ಈಜಾಟ. ಹಕ್ಕಿ ಹಾರುತ್ತೆ ಅಂದರೆ ಮೀನು ಏನು ಮಾಡುತ್ತೆ, ಈಜುತ್ತೆ, ಇದು ಸಹ ಸಂಬಂಧ. ಮಂತ್ರಿ ಮಗಳಿಗೆ ತಂದೆ. ಆಮೇಲೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯೋದು. ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಮಗು ಗುಬ್ಬಚ್ಚಿ ಅಥವಾ ಹಕ್ಕಿಯನ್ನು ಕರೆಯುತ್ತಿದೆ. ಅಪ್ಪ ಎಲ್ಲಿಗೆ ಹೋಗಿವನು? ಅಪ್ಪ ಪೇಟೆಗೆ ಅಥವಾ ಸಂತೆಗೆ ಹೋಗಿವನು. ಅಂಗಿಗೆ ಗುಂಡಿ ಹಾಕಿದವರು ಯಾರು? ಅಂಗಿಗೆ ಗುಂಡಿ ಹಾಕಿದವರು ದರ್ಜಿ.
ಮಗಳ ಬಳಿ ಏನಿತ್ತು? ಇದು ಉತ್ತರ. ಮಗಳ ಬಳಿ ಗೊಂಬೆ ಇತ್ತು. ಈಗ ಗಣಿತ ವಿಷಯವಾಗಿ ನೋಡೋಣ. ಲುಕ್ ಅಟ್ ದಿ ಪಿಕ್ಚರ್, ಕೌಂಟ್ ಆ್ಯಂಡ್ ರೈಟ್. ಚಿತ್ರವನ್ನು ಗಮನಿಸಿ, ಎಣಿಸಿ ಬರೆಯಿರಿ. ಇಲ್ಲಿ ನೀಡಲಾದ ಹಣ್ಣಿನ ಅಂಗಡಿಯ ಚಿತ್ರದ ಆಧಾರದ ಮೇಲೆ ಎಣಿಕೆ ಮಾಡಲಾಗಿದೆ. ಟೆಂಡರ್ ಕೋಕೋನಟ್ಸ್ ಎಳ್ನೀರು 11, ಆರೆಂಜಸ್ ಕಿತ್ತಳೆ ಹಣ್ಣುಗಳು 16, ಚಿಲ್ಡ್ರನ್ನು 2, ಜಾಕ್ ಫ್ರೂಟ್ಸು 2. ಆಗ ಫಿಲ್ ಇನ್ ದ ಬ್ಲ್ಯಾಂಕ್ಸು 4 10s and 6 1s ಮೇಕ್ಸ್ 46. ಆಮೇಲೆ ದ ನಂಬರ್ ಆಫ್ಟರ್ 74 ಈಸ್ 75. 74 ಆದಮೇಲೆ ಯಾವುದು ಬರುತ್ತೆ ಅಂದರೆ 75 ಆಯಿತು. ಎ 3 dimensional ಆಬ್ಜೆಕ್ಟ್ ವಿತ್ ನೋ ಕಾರ್ನರ್ಸ್ ಈಸ್ ಸ್ಪೇರ್. ಅಂದರೆ ಮೂಲೆಗಳಿಲ್ಲದ 3 ಆಯಾಮದ ಆಕೃತಿ ಗೋಳ ಅಂತ ಆಗುತ್ತೆ. ಅದು ಗಣಿತ ಸಂಬಂಧವಾಗಿದೆ. ಚೂಸ್ ದಿ ವರ್ಡ್ ಒನ್ ಔಟ್. ಗುಂಪಿಗೆ ಸೇರದ ಚಿತ್ರದ ಮೇಲೆ 8 ಗುರುತು ಹಾಕ್ತೀವಿ ಅದನ್ನು. ಇಲ್ಲಿ ನೋಡಿ, ಗುಂಪು ಅಂದರೆ ಸಿಲಿಂಡ್ರ್, ಘನ, ಗೋಳಾಕಾರದ ವಸ್ತುಗಳ ನಡುವೆ ಬಾಕ್ಸ್ ಅಂತ ಇದೆ. ಅದು ಗುಂಪಿಗೆ ಸೇರಲ್ಲ. ಅದೊಂದು ಇವೆಲ್ಲ ಒಂದು ಥರ ಒಂದೇ ರೀತಿ ಕಾಣಿಸುತ್ತವೆ, ಅವು ಬೇರೆ ರೀತಿ ಆಯ್ತು ಅಂತ ಅರ್ಥ. ಘನಾಕೃತಿ ಅಲ್ಲದ ಭಿನ್ನ ವಸ್ತು ವೃತ್ತದ 8 ಹಾಕಬೇಕು. ಬಾಕ್ಸ್ ಮೇಲೆ 8 ಹಾಕ್ಬೋದಾಗಿದೆ. ಚಿತ್ರ 9ರಲ್ಲಿ ಉಳಿದ ಆಕೃತಿಗಳು 3 ಆಯಾಮವಾಗಿದ್ದು ಸರಳ ವೃತ್ತ, ಸರ್ಕಲ್, ದ್ವಿಆಯಾಮದ ರೇಖಾಗಣಿತ ಆಕೃತಿ ಆಗಿರುವುದರಿಂದ ಅದರ ಮೇಲೆ 8 ಗುರುತು ಹಾಕಬೇಕು. ಈಗ ಮ್ಯಾಚ್ ದಿ ಫಾಲೋಯಿಂಗ್, ಕೆಳಗಿನವುಗಳನ್ನು ಹೊಂದಿಸಿ ಬರೀಬೇಕಾಗಿದೆ. ಈಗ ಇಲ್ಲಿ ಶೇಪ್ ಆಕೃತಿ, ಪ್ರಾಪರ್ಟಿ ಲಕ್ಷಣಗಳು, ಅದು ಸರಿಯಾದ ಉತ್ತರ, ಕರೆಕ್ಟ್ ಆನ್ಸರ್. ಕ್ಯೂಬ್ ಅಂದರೆ ಘನ, ನೋ ಕಾರ್ನರ್ಸ್. 6 ಸ್ಕ್ವೇರ್ ಫೇಸಸ್ ಅಂದರೆ 6 ಚೌಕಮುಖಗಳು. ಸ್ಪೇರ್ ಗೋಳ ಅಂತ ಅರ್ಥ, 1 ಕಾರ್ನರ್, ಮೂಲೆಗಳಿರಲ್ಲ. ಈಗ ಮುಂದಿನದು 12ನೇದು ಕೋನ್ ಅಂದರೆ ಶಂಕು. 6 ಸ್ಕ್ವೇರ್ಸ್ ಫೇಸಸ್, 1 ಕಾರ್ನರು, 1 ಮೂಲೆ. ಈಗ ಇಲ್ಲಿ ಮುಂದೆ ನೋಡೋಣ. ಡ್ರಾ ಎ ಕೋನ್ ಆ್ಯಂಡ್ ಕಂಪ್ಲೀಟ್. ಶಂಕುವನ್ನು ಬಿಡಿಸಿ ಪೂರ್ಣಗೊಳಿಸಬೇಕಾಗಿದೆ. ಇಲ್ಲಿ ಐಸ್ ಕ್ರೀಮ್ ಕೋನ್ ಅಥವಾ ಜೋಕರ್ ಟೋಪಿಯಂತಹ ಆಕೃತಿಗಳಿಗೆ ಹೊರತಲುವಿರುವಂಥ ಚಿತ್ರ ಬರಿಬೇಕು. ಒಂದು ಸಮತಟ್ಟಾದ ವೃತ್ತ ಮುಖ, ಒಂದು ವಕ್ರಮುಖ, ಕಾರ್ನರ್ ಮೂಲೆಗಳು, ಮೇಲ್ಭಾಗದ ಒಂದು ಮೌನಚಾದ ಮೂಲೆ. ಓಕೆ, ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ. ಇದಾಗಿತ್ತು ಈ ಒಂದು FA ಪರೀಕ್ಷೆ ಬಗ್ಗೆ ಈಗಿನ ಪ್ರಶ್ನೆ ಮತ್ತು ಉತ್ತರಗಳು. ಈ ಒಂದು ಮಾದರಿಯನ್ನು ಅನುಸರಿಸಿ ಸುಲಭವಾಗಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿಕೊಳ್ಳಬಹುದಾಗಿದೆ. ಈಗ ಈ ವಿಡಿಯೋ ನೋಡಿದ ತಮಗೆ ಧನ್ಯವಾದಗಳು. ತಾವೇನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮರೆಯದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.